ಹಲೋ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಪಿ-ಡಿ-ಎಫ್ ಅನ್ನ ಮಾಡುವಂಥ ಬೆಸ್ಟ್ ಆ್ಯಪ್ ಯಾವುದು? ಜೊತೆಗೆ ಪಿ-ಡಿ-ಎಫ್ ಅನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಾವು ಫಸ್ಟಿಗೆ ಮಾಡಬೇಕಾದದ್ದು ಜಸ್ಟ್ ಪ್ಲೇ ಸ್ಟೋರ್‌ಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಸರ್ಚ್ ಮಾಡಿ ಕ್ಲಿಯರ್ ಸ್ಕ್ಯಾನರ್ ಸ್ಕ್ಯಾನರ್ ಆ್ಯಪ್. ಜಸ್ಟ್ ಅಷ್ಟೇ ಟೈಪ್ ಮಾಡಿ ಇಲ್ಲಿ ಬರುತ್ತೆ. ನಾನು ಈಗಾಗಲೇ ಇನ್‌ಸ್ಟಾಲ್ ಮಾಡಿದ್ದೀನಿ. ಹಾಗಾಗಿ ನನ್ನಲ್ಲಿ ಓಪನ್ ಅಂತ ಬಂದಿದೆ. ನಾನು ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಪ್ ಓಪನ್ ಆಯಿತು. ಇಲ್ಲಿ 2 ತರದಲ್ಲಿ ನಾವು ಪಿಡಿಎಫ್ ಅನ್ನ ಮಾಡ್ಬೋದು. ಆಲ್ರೆಡಿ ಫೋಟೋ ತಕ್ಕೊಂಡು ಎಲ್ಲಾ ಪೇಜಸ್ ಅನ್ನ ಸೆಲೆಕ್ಟ್ ಮಾಡಿ ಪಿಡಿಎಫ್ ಅನ್ನ ಮಾಡ್ಬೋದು. ಇಲ್ಲ ನೇರವಾಗಿ ಫೋಟೋ ತೆಗಿತಾನೆ ಆಟೋಮ್ಯಾಟಿಕ್ ಆಗಿ ಪಿಡಿಎಫ್ ಅನ್ನ ಮಾಡ್ಬೋದು. 2 ರೀತಿಯಲ್ಲಿದೆ. ಫಸ್ಟ್ ನಾನು ಆಲ್ರೆಡಿ ಫೋಟೋ ತೆಗೆದಿದ್ದೆ. ಅವುಗಳನ್ನ ಯಾವ ರೀತಿಯಾಗಿ ಪಿಡಿಎಫ್ ಮಾಡೋದಂತ ಹೇಳ್ತೀನಿ. ಆಲ್ರೆಡಿ ತೆಗೆದಿರ್ತಕ್ಕಂಥ ಫೋಟೋಸ್ ಇಲ್ಲಿದ್ದಾವೆ. ನಾನು ಒಂದೊಂದಾಗಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಯಾವ ತರ ಬೇಕೋ ಆ ತರ ಸೀರಿಯಲ್ ನೀವು ಸೆಟ್ ಮಾಡ್ಬೋದು. ಸೆಟ್ ಮಾಡಿ ಡನ್ ಅಂತ ಕೊಡ್ಬೇಕು. ಇಲ್ಲಿ ಕೆಳಗಡೆ ಇದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಓಕೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಾಪ್ ನಿಮ್ಗೆ ಅಡ್ಜಸ್ಟ್ ಮಾಡೋದಿತ್ತು ಅಂತಂದ್ರೆ ಮಾಡ್ಬೇಕು ಅನ್ಸಿದ್ರೆ ಮಾಡ್ರಿ. ಆಲ್ಮೋಸ್ಟ್ ಅದು ಕರೆಕ್ಟ್ ತಗೊಳುತ್ತೆ. ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ಬಟ್ ಇಟ್ಸ್ ವೆರಿ ಗುಡ್. ಸೊ ಆಲ್ಮೋಸ್ಟ್ ಇಟ್ ಈಸ್ ಬೆಟರ್. ಈ ರೀತಿಯಾಗಿ ಜಸ್ಟ್ ನಾವು ಪಿಡಿಎಫ್ ಅನ್ನ ಮಾಡ್ಬೋದು. ಇದು ಫಸ್ಟ್ ವೇ. ಆಯ್ತು. ಇಲ್ಲಿ ಮೇಲ್ಗಡೆ ಪಿಡಿಎಫ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಎಲ್ಲಾ ಪೇಜಸ್ ನೀಟಾಗಿ ಮತ್ತೆ ತುಂಬಾ ಕ್ಲಿಯರ್ ಆಗಿ ಒಂದಾದ್ಮೇಲೆ ಒಂದು ಪಿಡಿಎಫ್ ರೀತಿಯಲ್ಲಿ ಕನ್ವರ್ಟ್ ಆಗಿದ್ದಾವೆ. ಇದನ್ನ ಶೇರ್ ಅಂತ ಮಾಡ್ಬೋದು. ನಿಮ್ಗೆ ಯಾವುದಕ್ಕೆ ಶೇರ್ ಮಾಡ್ಬೋದು ಅದಕ್ಕೆ ಶೇರ್ ಮಾಡ್ಬೋದು. ಜಸ್ಟ್ ಡೌನ್ಲೋಡ್ ಅಂತ ನಿಮ್ಮ ಫೈಲ್ ಮ್ಯಾನೇಜರ್‌ಗೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದ್ರೆ ಡ್ರೈವಿಗೆ ಅನ್ನ ಹಾಕೋಬೋದು. ವಾಟ್ಸಪ್ ಕೆಳಗಡೆ ಎಲ್ಲ ಬರ್ತವೆ. ಜಿಮೇಲು ಅವಕ್ಕೆಲ್ಲ ನೀವು ಶೇರ್ ಮಾಡ್ಕೋಬೋದು. ಇದು ಫಸ್ಟ್ ವೇ ಆಯ್ತು. ಸೆಕೆಂಡ್ ವೇ, ನಾನು ಕ್ಯಾಮೆರಾದಿಂದ ಫೋಟೋ ತೆಗೆದ್ಬಿಟ್ಟು ಪಿಡಿಎಫ್ ಮಾಡ್ತೀನಿ. ಓಕೆ ಕೊಡ್ಬೇಕೀಗ. ನಂತರ ಸ್ವಲ್ಪ ಏನಾನ ಅಡ್ಜಸ್ಟ್ ಇದ್ರೆ ಅಡ್ಜಸ್ಟ್ ಮಾಡ್ಬೇಕು. ಓಕೆ ಕೊಡೋದು. ಆಯ್ತು ಸೆಕೆಂಡ್ ಪೇಜ್. ನೆಕ್ಸ್ಟ್ ಕ್ಯಾಮೆರಾ ಮೇಲೆ ಕ್ಲಿಕ್ ಮಾಡಿ ಮಾಡೋದು ಮತ್ತೆ. ಸ್ವಲ್ಪ ಅಡ್ಜಸ್ಟ್ ಇದ್ರೆ ಅಡ್ಜಸ್ಟ್ ಮಾಡ್ಬೇಕು. ರೈಟ್. ಈ ರೀತಿಯಾಗಿ ಮಾಡೋದು. ಇನ್ನು ಒಂದೆರಡು ಪೇಜ್ ತೆಗೆಯೋಣ. ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಸುಮಾರು 4-3 ಆ್ಯಪ್‌ಗಳನ್ನ ನೋಡಿದ್ದೀನಿ. ಬಟ್ ಎಲ್ಲ ಆ್ಯಪ್‌ಗಳಿಗಿಂತ ಈ ಆ್ಯಪ್ ಮಾತ್ರ ಕ್ಲಿಯರ್ ಸ್ಕ್ಯಾನರ್ ಆ್ಯಪ್. ಸ್ವಲ್ಪ ಗ್ರೀನ್ ಕಲರಲ್ಲಿ ಬರುತ್ತೆ ಅದು. ಪ್ಲೇ ಸ್ಟೋರಲ್ಲಿ ನಾವು ಟೈಪ್ ಮಾಡಿದಾಗ. ಸೊ ಈ ಆ್ಯಪ್ ಮಾತ್ರ ತುಂಬಾ ಬೆಟರ್ ಅಂತ ಹೇಳ್ಬೋದು. ನಮ್ಮೆಲ್ಲ ಕೆಲಸಗಳಿಗೆ ನಾನು ಇದೇ ಆ್ಯಪನ್ನ ಬಳಸೋದು. ಓಕೆ. ನೀವು ಎಷ್ಟು ಪೇಜ್ ಬೇಕಾದ್ರೂ ಪಿಡಿಎಫ್ ಮಾಡ್ಬೋದು. ಜಸ್ಟ್ ಅಲ್ಲೇ ಮುಂದೆ ಫೋಟೋ ತೆಗೆದೆಲ್ಲ ಪಿಡಿಎಫ್ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಫೋಟೋ ತಗೊಂಡಿದ್ದೀರಿ ಅಂತ ಜಸ್ಟ್ ಎಲ್ಲಾನು ಸೆಲೆಕ್ಟ್ ಮಾಡಿ ಪಿಡಿಎಫ್ ಮಾಡ್ಬೋದು. ಬೈ ಚಾನ್ಸ್ ಈ ಪೇಜು ಫಸ್ಟ್ ಬರ್ಬೇಕಿತ್ತು ಅಂತ ಅನ್ಕೋರಿ. ಅವಾಗ ಏನ್ ಮಾಡ್ಬೇಕಂದ್ರೆ ಜಸ್ಟು ಈ ಪೇಜ್ ಮೇಲೆ 4 ಇದೆಯಲ್ಲ, ಆ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಾವು ಜಸ್ಟ್ ಈ ತರ ಬೆರಳಿಂದ ಸ್ವೈಪ್ ಮಾಡಿದ್ರೆ ಮೇಲ್ಗಡೆ ಪ್ಲೇಸ್‌ಗೆ ಅಡ್ಜಸ್ಟ್ ಮಾಡಿದ್ರೆ ಬಂದು ಅಲ್ಲಿ ಕೂಡುತ್ತೆ. ಈ ರೀತಿ ಮಾಡ್ಬೋದು. ಇದು ಪಿಡಿಎಫ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪಿಡಿಎಫ್ ಆಗುತ್ತೆ. ಇದು ಸೆಕೆಂಡ್ ವೇ ಆಯ್ತು. ಇದೇ ಪಿಡಿಎಫ್ ಅಲ್ಲಿ ಏನಾದ್ರೂ ಎಡಿಟಿಂಗ್ ಇದ್ರೆ ಮಾಡ್ಬೋದು. ಇಲ್ಲಿ ಪೆನ್ ಮಾರ್ಕ್ ಇದೆಯಲ್ಲ ಟಾಪ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ನಿಮ್ಗೆ ಕಲರ್ ಬೇಕಿದ್ರೆ ಕಲರ್ ಇದ್ರ ಮೇಲೆ ಏನಾದ್ರು ಬರೆಯೋದಿತ್ತು ಅಂದ್ರೆ ಕಲರ್ ತಗೊಂಡು ಬರಿಬಹುದು ಈ ಆಪ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಏನಾದ್ರೂ ಬರಿಬಹುದು. ಓಕೆ. ಓಕೆ. ನಂತರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಬರುತ್ತೆ. ನೀವೇನಾದ್ರೂ ಟೈಪ್ ಮಾಡಬಹುದು. ಟೈಪ್ ಮಾಡಿ ಈ ಒಂದು ಪೇಜ್ ಅಲ್ಲಿ ಸೆಟ್ ಮಾಡಬಹುದು. ಓಕೆ. ಮತ್ತೆ ಅದರಲ್ಲಿ ಫಾಂಟ್ ಸೈಜ್ ಯಾವ್ದಾದ್ರು ಸೆಟ್ ಮಾಡಬಹುದು. ನಿಮ್ಗೆ ಇಷ್ಟವಾದ ಫಾಂಟ್ ಸೈಜ್ ಸೆಟ್ ಮಾಡಬಹುದು. ಈ ಪೇಜ್ ಅಲ್ಲಿ ಲಾಸ್ಟಿಗೆ ಬರ್ಬೇಕಿತ್ತಾ? ಫ್ರಂಟ್ ಬರ್ಬೇಕಿತ್ತಾ? ಎಲ್ಲಿ ಬೇಕಾದ್ರೂ ಸೆಟ್ ಮಾಡಬಹುದು. ನೆಕ್ಸ್ಟ್ ಅದೇ ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಪ್ಲಸ್ ಮಾರ್ಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವೇ ಸಿಗ್ನೇಚರ್ ಈ ಪೇಜ್ ಅಲ್ಲಿ ಮಾಡೋದಿತ್ತಂತಂದ್ರೆ ಬೈ ಚಾನ್ಸ್ ಸಿಗ್ನೇಚರ್ ಕೂಡ ಮಾಡ್ಬೋದು ನೀವು. ಜಸ್ಟ್ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಇದರ ಮೇಲೆ ಈ ಪೇಜ್ ಅಲ್ಲಿ ನಾನು ಇದು ಜಸ್ಟ್ ಮಾಡಿದೆ ನಿಮ್ಮ ಮುಂದೆ.
ಫಾರ್ ಎಕ್ಸಾಂಪಲ್ ನೀಟಾಗಿ ಏನೋ ಲೆಟರ್ ಬರೆದಿರ್ತೀರ. ಯುವರ್ಸ್ ಫೇತ್‌ಫುಲಿ ಅನ್ನೋ ಜಾಗದಲ್ಲಿ ನೀವು ಸೆಟ್ ಮಾಡ್ಬೋದು ನೀಟಾಗಿ. ಓನ್ ಆಗಿ ಬರಿಬೋದು ನೀವು ಡೈರೆಕ್ಟ್ ಆಗಿ. ತುಂಬಾ ಚೆನ್ನಾಗಿದೆ ಈ ಒಂದು ಫೀಚರು. ಓಕೆ. ನೆಕ್ಸ್ಟು ಈ ಒಂದು ಪಿಕ್ಚರ್ ಮೇಲೆ ನೀವು ಯಾವ್ದಾದ್ರು ಇಮೇಜ್ ಆಡ್ ಮಾಡ್ಬೇಕಿತ್ತು ಅಂತ ಅಂದ್ರೆ ಅದೇ ಈ ತರ ಇಮೇಜ್ ಆಡ್ ಮಾಡ್ಬೋದು. ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ. ನಿಮ್ಗೆ ಯಾವ್ದು ಇಮೇಜ್ ಬೇಕೋ ಆ ಇಮೇಜ್ ತಗೊಂಡು ಪಿಕ್ಚರ್ ಮೇಲೆ ಇಮೇಜ್ ಆಡ್ ಮಾಡ್ಬೋದು ಇದರಲ್ಲಿ. ಈ ರೀತಿಯಾಗಿ ಈ ಒಂದು ಆ್ಯಪಲ್ಲಿ ನಾವು ನೀಟಾಗಿ ಪಿಡಿಎಫ್ ಅನ್ನ ಮಾಡುವಂತಹ ವಿಧಾನ ಇದಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.